ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಆಧ್ಯಾತ್ಮದ ಕಿಚ್ಚು ಹತ್ತಿಬಿಟ್ರೆ ಒಂದೋ ಹುಚ್ಚು ಹಿಡಿಬೇಕು ಅಥವಾ ಸಾಕ್ಷಾತ್ಕಾರವಾಗಬೇಕು. ಆಧ್ಯಾತ್ಮದ ಬದುಕು ಖಡ್ಗದ ಹರಿತದ ಮೇಲೆ ನಡುಗೆ ಇದ್ದಂತೆ. ಸ್ವಲ್ಪ ಯಾಮಾರಿದ್ರೂ ತುಂಬಾ ಕಷ್ಟ, ಸರಿಪಡಿಸಲಾಗದಂತಹ ಸ್ಥಿತಿಗೆ ನಿಲ್ಲಿಸಿಬಿಡುತ್ತೆ. ಆಧ್ಯಾತ್ಮ ಅನ್ನೋದು ನಮ್ಮೊಳಗೆ ನಮ್ಮನ್ನು ಹುಡುಕೋ ಇರುಳ ಪಯಣ. ಕತ್ತಲು ಕವಿದ ದಾರಿಯಲ್ಲಿ ಬೆಳಕನ್ನು ಹುಡ್ಕೊಂಡು ಹೊರಟಂತೆ. ಅತಿಯಾದ ನಂಬಿಕೆ, ಆತ್ಮವಿಶ್ವಾಸವಿದ್ದರೆ ಆ ದಾರಿಯಲ್ಲಿ ಮಿಂಚಿನ ಬೆಳಕನ್ನೇ ಕಾಣಬಹುದು. ಅಂತಹ ಅದಮ್ಯ ಚೈತನ್ಯದ ಬೆಳಕನ್ನು ಕಂಡವರಲ್ಲಿ ಶ್ರೇಷ್ಠ ಸಂತ, ಕನ್ನಡಿಗರ ಅಂಬಿಗನೆಂದೇ ಅಚ್ಚಳಿಯದೆ ಉಳಿದ ಆ ದಿವ್ಯ ಚೇತನವೇ ಶಿಶುನಾಳ ಶರೀಫರು. ಬನ್ನಿ ಹಾಗಿದ್ರೆ ಆ ಆಧುನಿಕ ಸಂತನ ಜೀವನದುದ್ದನೆಯ ಪಯಣ ಹೇಗಿತ್ತು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಜಾತಿ ಧರ್ಮಗಳ ಮೆಟ್ಟಿ ನಿಂತು ಶಿಶುನಾಳಾಧೀಶನ ಪಾದಕ್ಕೆ ಎರಗಿ ಧರ್ಮಾಂಧತೆಯ ವಿರುದ್ಧ ಸಮರ ಸಾರಿ ಏಕತೆ ಘೋಷಿಸಿದ ಸಂತ ಶರೀಫ ಶಿವಯೋಗಿಗಳ ಜನನವಾದದ್ದು ಕರ್ನಾಟಕದ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಅನ್ನೋ ಪುಟ್ಟ ಗ್ರಾಮದಲ್ಲಿ. ಒಂದು ಊರು ಕೇರಿ ಅಂದಾಗ ಅಲ್ಲಿ ಜಾತಿಗಳು 10 ಹಲವು ಇರುತ್ತವೆ, ಧರ್ಮಗಳ ಕೊಂಡಿ ಅಂಟಿಕೊಂಡಿರುತ್ತೆ. ಅಂತಹ ಸಂಪ್ರದಾಯಿ ಗ್ರಾಮದಲ್ಲಿ ದೇವಕಾರ ಅನ್ನೋ ಒಂದು ಬಡಾ ಮುಸಲ್ಮಾನ ಮನೆತನದಲ್ಲಿ ಜುಲೈ 3, 1819 ಜನಿಸ್ತಾರೆ. ತಂದೆ ಇಮಾಮ ಸಾಹೇಬರು ಬಲು ಸಾತ್ವಿಕ ವ್ಯಕ್ತಿ, ಪರೋಪಕಾರವೇ ಬಾಳಿನ ಉಸಿರು ಅಂದುಕೊಂಡಿದ್ದವರು. ವೃತ್ತಿಯಲ್ಲಿ ಹಳ್ಳಿಯ ಹಕೀಮರೆನಿಸಿಕೊಂಡಿದ್ದವರು. ಗಿಡಮೂಲಿಕೆ ಶಾಸ್ತ್ರ ಅರಿತಿದ್ದವರು ದೆವ್ವ ಭೂತ ಪಿಶಾಚಿಗಳ ಬಾಧೆ ನಿವಾರಿಸ್ತಿದ್ರು. ಇದೇ ಜನಪ್ರಿಯತೆಗೆ ದೇವಕಾರ ಇಮಾಮ ಅಂತ ಜನಪ್ರಿಯರಾಗಿದ್ದರು. ಅವರ ಧರ್ಮಪತ್ನಿ ಹಜ್ಜಾಮ ದಂಪತಿಗಳಿಗೆ ಮಕ್ಕಳಿಲ್ಲದ ಕೊರತೆ ಕಾಡ್ತಾ ಇತ್ತು. ದೈವ ಭಕ್ತೆಯಾಗಿದ್ದ ಹಜ್ಜಾಮರಿಗೆ ಅಲ್ಲಾನ ಅನುಗ್ರಹ ಆಯಿತೋ ಏನೋ, ಶರೀಫರ ಜನನ ಆಗತ್ತೆ. ಶರೀಫರು ಎಲ್ಲ ಮಕ್ಕಳಂತೆ ಬೆಳೆದರೂ ಕೂಡ ಬಾಲ್ಯದಲ್ಲೇ ಅವರಿಗೆ ಹಾಗೇಕೆ ಹೀಗೇಕೆ ಅನ್ನೋ ಪ್ರಶ್ನೆಗಳು. ಚಿಂತನಾಶೀಲ ಬುದ್ಧಿ ಹಾಗೂ ಭಜನೆ ಹಾಡುಗಳಲ್ಲಿ ಅತ್ಯಧಿಕ ಒಲವು. ಶಾಸ್ತ್ರ ಪುರಾಣಗಳನ್ನು ಆಸಕ್ತಿಯಿಂದ ಆಲಿಸ್ತಿದ್ರು. ಊರಿನ ಸ್ವಾಮಿಗಳು ಶರೀಫರಿಗೆ ವೀರಶೈವ ಸಾಹಿತ್ಯ ಶರಣರ ಬಗ್ಗೆ ಬಾಲ್ಯದಲ್ಲೇ ಸಾಹಿತ್ಯ ಸಂಸ್ಕೃತಿ ಸಂಸ್ಕಾರಗಳ ಪರಿಚಯ ಮಾಡಿಕೊಟ್ರು. ಒಮ್ಮೊಮ್ಮೆ ಸ್ವಪ್ನದಲ್ಲಿ ಒಬ್ಬ ಯತಿಗಳು ಶರೀಫಾ ಬೇಗ ಬಾ ಬಾರಪ್ಪ ಅಂತ ಕರೆದಂತಾಗ್ತಿತ್ತು. ಆ ವಿಷಯ ತಂದೆಯವರಲ್ಲಿ ತಿಳಿಸ್ತಾರೆ. ಹೀಗೆಯೇ ಪ್ರತಿನಿತ್ಯ ಸ್ವಪ್ನದಲ್ಲಿ ದೇವರ ಅನುಗ್ರಹದ ಜೊತೆಗೆ ತಮ್ಮ ಮುಂದಿನ ನಡೆಗೆ ದೀವಿಗೆ ಇಟ್ಟಂತಾಗ್ತಿತ್ತು ಶರೀಫರಿಗೆ. ಆ ಸದಾವಕಾಶಕ್ಕೆ ಕರುಳು ಕಾತರಿಸ್ತಿತ್ತು. ಶರೀಫರ ಬಾಳಲ್ಲಿ ಆ ಕಾಲ ಕೂಡಿ ಬಂದಿತ್ತು. 1830-31 ಇಸ್ವಿ. ತಮ್ಮ ಮನೆಯ ಎದುರಿಗೆ ಇಟ್ಟಿದ್ದ ಸೌದೆ ಗುಡ್ಡೆ ಮೇಲೆ ಕುಳಿತ ಶರೀಫರಿಗೆ ಒಬ್ಬ ತೇಜಸ್ವಿ ಯತಿಗಳು ತಮ್ಮ ಮನೆಯ ಕಡೆ ಬರೋದು ಕಾಣಿಸುತ್ತೆ. ತಂದೆಗೆ ಅತ್ತ ಉದ್ವೇಗದಿಂದ, ಬಾಬಾ ನನ್ನ ಕನಸಿನ ಯತಿಗಳು ಬರ್ತಿದ್ದಾರೆ ನೋಡು ಬಾ ಅಂತ ಕರೀತಾರೆ. ತಂದೆ ಇಮಾಮರು ಅತಿ ಆನಂದದಿಂದ ಶ್ರೀ ಗುರು ಗೋವಿಂದ ಯತಿಗಳಿಗೆ ಬರಬೇಕು ಅಂತ ಬರಮಾಡ್ಕೊಳ್ತಾರೆ. ಬಂದಂಥ ಯತಿಗಳು ಕಳಸದ ಗೋವಿಂದ ಭಟ್ಟರು. ಅವರು ಶಕ್ತಿಯ ಉಪಾಸಕರು, ಬಲು ಸರಳ ಜೀವಿ. ತಲೆಗೊಂದು ರೂಮಾಲು, ಬರೀ ಮೈ ಮೇಲೆ ಒಂದು ವಸ್ತ್ರ. ಬಡಕಲ ಶರೀರದಲ್ಲಿ ಬಹಳಷ್ಟು ಆತ್ಮಜ್ಞಾನ ತುಂಬಿಕೊಂಡಿದ್ರು. ಶ್ರೀ ಗೋವಿಂದ ಭಟ್ರು ಮೋಕ್ಷಗುರು. ಶರೀಫರ ಎದೆಯ ಹೊಲದ ಮಣ್ಣನ್ನು ಪರೀಕ್ಷಿಸಲು ಬಂದಿದ್ರು. ಅವರಿಗೆ ಹಲವಾರು ಬ್ರಾಹ್ಮಣ ಶಿಷ್ಯರಿದ್ರು. ಆದರೆ ತಮ್ಮ ತಪಸ್ಸು ಹೊತ್ತು ಮೆರೆಯಬಲ್ಲ ಒಬ್ಬ ಸತ್ ಶಿಷ್ಯನನ್ನು ಹುಡುಕ್ತಾ ಇದ್ರು. ಅವರಲ್ಲಿ ಆಧ್ಯಾತ್ಮದ ರಾಶಿ ಇತ್ತು. ಶರೀಫರ ಆತ್ಮೋದ್ಧಾರದ ಭಾಗ್ಯದ ಭಾಸ್ಕರರಾಗಿ ಬಂದಿದ್ರು ಗೋವಿಂದ ಭಟ್ಟರು. ಪುಟ್ಟ ಬಾಲಕ ಶರೀಫರಿಗೆ ಗುರುಗಳು ಕೇಳ್ತಾರೆ, ಶರೀಫಾ ನಿಮ್ಮ ಅಪ್ಪ ಯಾರು ಅಂತ. ಅದಕ್ಕವರು ತಡವರಿಸದೆ ಗಾಬರಿಗೊಳ್ಳದೆ ಒಂದು ಕ್ಷಣದಲ್ಲಿ, ದೇವಾ ನೀವು ಯಾವ ಅಪ್ಪನನ್ನು ಕೇಳ್ತಿದ್ದೀರಾ ಅಂತ ನನಗೆ ಸ್ಪಷ್ಟವಾಗಬೇಕು ಎನ್ನುತ್ತಾರೆ. ಹಾಗೆಂದರೆ ಏನು ಶರೀಫಾ ಅಂತ ಗುರುಗಳ ಪ್ರಶ್ನೆಗೆ ಶರೀಫರು, ದೇವ ಒಂದು ಜೀವ 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ನಾನು ಈ ಹಿಂದೆ 106 ಸಲ ಹುಟ್ಟಿದ್ದೇನೆ, ಸತ್ತಿದ್ದೇನೆ. ಹುಟ್ಟಿದಾಗೊಮ್ಮೆ ನನ್ನ ಅಪ್ಪ ಇದ್ದೇ ಇದ್ದ. ಇಂತಹ ಹಲವಾರು ಅಪ್ಪಂದಿರಲ್ಲಿ ನೀವು ಯಾವ ಅಪ್ಪನನ್ನು ಕೇಳ್ತಿದ್ದೀರಾ ಅಂತ ಸ್ಪಷ್ಟವಾದರೆ ನಾನು ಇಂಥ ಜನ್ಮದಲ್ಲಿ ಇಂಥವನೇ ನನ್ನ ಅಪ್ಪ ಆಗಿದ್ದ ಅಂತ ಹೇಳ್ತೇನೆ. ಈ ಉತ್ತರಕ್ಕೆ ಗುರುಗಳು ಮನಸ್ಸಿನಲ್ಲಿ ಹಿಗ್ಗುತ್ತಾ, ಶರೀಫಾ ಒಂದು ಜೀವಕ್ಕೆ ಎಷ್ಟು ಮಂದಿ ಅಪ್ಪಂದಿರೋ ಬಾಳ ಅಂತ ಪ್ರಶ್ನಿಸ್ತಾರೆ. ತಂದೆ, ಒಂದು ಜೀವಕ್ಕೆ 2 ಅಪ್ಪಂದಿರು, ಒಬ್ಬ ಹಡೆದಪ್ಪ, ಇನ್ನೊಬ್ಬ ಪಡೆದಪ್ಪ. ಈ ಜನ್ಮದಲ್ಲಿ ನನ್ನ ಹಡೆದಪ್ಪ ಇವರು ಅಂತ ಇಮಾಮ ಸಾಹೇಬರನ್ನ ತೋರಿಸ್ತಾರೆ. ಗುರುಗಳು, ಇವರು ಹಡೆದಪ್ಪರಾದರೆ ಪಡೆದಪ್ಪ ಯಾರೋ ಅಂತ ಕೇಳ್ತಾರೆ. ಶರೀಫರು, ತಂದೆ
ಭೂಮಿಯ ಮೇಲೆ ಈ ಮೈಯನ್ನ ನೀಡುವವನೇ ಹಡೆದಪ್ಪ, ಮನುಷ್ಯತ್ವವನ್ನ ನೀಗಿ ಮೋಕ್ಷ ಕೊಡುವವನೇ ಪಡೆದಪ್ಪ ಎನ್ನುತ್ತಾರೆ ಶರೀಫರು. ಶರೀಫರ ಮಾತು ಕೇಳಿ ಗುರುಗಳಿಗೆ ಅಭಿಮಾನ, ಅಂತಃಕರಣ ತುಂಬಿ ಬಂತು. ಇಷ್ಟೆಲ್ಲ ನೀನು ಹೇಳಿದ ಮೇಲೆ ನಿನ್ನ ಪಡೆದಪ್ಪ ಎಲ್ಲಿದ್ದಾರೆ ಅನ್ನೋದನ್ನ ಗೊತ್ತೇನೋ? ಪ್ರಸನ್ನ ಚಿತ್ತರಾದ ಶರೀಫರು ಗುರುಗಳ ಚರಣಕ್ಕೆ ಹಣೆ ಹಚ್ಚಿ, ದೇವ, ನಾನು ಬಹಳ ಪುಣ್ಯವಂತ. ನನ್ನ ಪಡೆದಪ್ಪ ನನ್ನನ್ನು ಹುಡುಕುತ್ತಾ ನನ್ನ ಮನೆಗೆ ಬಂದಿದ್ದಾರೆ. ನೀವೇ ನನ್ನ ಪಡೆದಪ್ಪ ಅಂತ ನಮಿಸ್ತಾರೆ. ಹರ್ಷದಿಂದ ಗುರುಗಳ ಕಣ್ಣು ಹನಿಗುಡ್ತವೆ. ಇಮಾಮರಿಗೆ ಹೀಗೆ ಹೇಳ್ತಾರೆ, ಭೂಮಿ ಹದವಾಗಿದೆ, ನಾನು ಬೀಜ ಬಿತ್ತಿದರೆ ತಕ್ಕ ಫಲ ಸಿಗುತ್ತೆ. ನನ್ನ ವಸ್ತು ನಾನು ಒಯ್ಯುತ್ತೇನೆ ಎಂದರು ಗೋವಿಂದ ಭಟ್ರು. ಈ ಮಾತಿನಂತೆ ಹಡೆದ ತಂದೆ ಪಡೆದ ತಂದೆಯ ಕೈಗಿತ್ತರು. ಗೋವಿಂದ ಭಟ್ರು ಶರೀಫನನ್ನ ಕಳಸಕ್ಕೆ ಕರೆದುಕೊಂಡು ಬರ್ತಾರೆ. ತಮ್ಮ ಮನೆಯಲ್ಲಿ ಸ್ಥಳ ನೀಡ್ತಾರೆ. ತಮ್ಮ ಅನ್ನದಲ್ಲಿ ಅವರಿಗೂ ತುತ್ತಿನ ಪ್ರೀತಿ ನೀಡ್ತಾರೆ. ಹೀಗೆ ಗೋವಿಂದ ಭಟ್ಟರೇ ಅವರ ಪಡೆದಪ್ಪನಾಗ್ತಾರೆ. ಶಿಶುನಾಳದಲ್ಲಿ ಶರೀಫರು ಹುಟ್ಟಿರದಿದ್ದರೆ ಕಳಸದ ಗೋವಿಂದ ಭಟ್ಟರು ಊರಲ್ಲಿ ಮದುವೆ ಮುಂಜಿಗಳ ಮುಹೂರ್ತ ಹೇಳುವ ಬ್ರಾಹ್ಮಣರಾಗೆ ಉಳಿತಿದ್ರೋ ಏನೋ. ಜನ್ಮಾಂತರದ ಗುರು ಶಿಷ್ಯ ಜೋಡಿ ಬೆಸೆಯಿತು. ಧರ್ಮ ಸಮನ್ವಯದ ಪರಧರ್ಮ ಸಹಿಷ್ಣುತೆಗೆ ಇಬ್ಬರು ಹೆಸರುವಾಸಿಯಾದರು. ಶೀಲ ಚಾರಿತ್ರ್ಯ ವೀರ ಮಡಿವಂತಿಕೆಗೆ ಕಳಸದಲ್ಲಿ ಹೆಸರಾದ ಬ್ರಾಹ್ಮಣರ ಮನೆಯಲ್ಲಿ ಮುಸಲ್ಮಾನರ ಒಬ್ಬ ಹುಡುಗ ಓಡಾಡತೊಡಗ್ತಾನೆ. ಗೋವಿಂದ ಭಟ್ಟರು ತಮ್ಮ ಇಡೀ ಆಧ್ಯಾತ್ಮ ಸಾಮ್ರಾಜ್ಯದ ಸಂಪೂರ್ಣ ಆಸ್ತಿಗೆ ಅಧಿಕಾರಿ ಆಗುವ ರೀತಿಯಲ್ಲಿ ತರಬೇತುಗೊಳಿಸಲು ಅಣಿಯಾಗ್ತಾರೆ. ಸಂಸ್ಕಾರ ನೀಡ್ತಾರೆ, ದೀಕ್ಷೆ ಕೊಡ್ತಾರೆ. ನನ್ನ ಪಡೆದ ನನ್ನ ಗುರುಗಳು ನನಗೆ ಈ ದಾರ ಹಾಕಲಿಲ್ಲ, ಭಗವಂತನ ಆಧಾರ ಹಾಕಿದರು ಅಂತ ಹೇಳ್ತಿದ್ರು ಶರೀಫರು. ಅದು 1835-40ರ ಕಾಲಘಟ್ಟ. ಅಂದು ಮಡಿವಂತಿಕೆ, ಮೇಲು ಕೀಳು, ಜಾತಿ ಧರ್ಮ ಎನ್ನುವುದು ಪರಾಕಾಷ್ಠೆಗೆ ಮೀರಿತ್ತು. ಕೀಳು ಜಾತಿಯವರನ್ನ ದೂರವಿಡುವ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಗುರು ಮುಸಲ್ಮಾನರ ಮಗ ಶರೀಫನನ್ನ ಮನೆಗೆ ಕರೆತಂದು ಜಾತಿಯ ಮಾತನ್ನೇ ಎತ್ತದ ಮಡಿ ಮಲ್ಲಿಗೆಯನ್ನ ಕಿತ್ತು ಹಾಕಿದ ಗುರು ಗೋವಿಂದ ಭಟ್ಟರ ಬಡಕಲು ಮೈಯಲ್ಲಿ ಧರ್ಮ, ಸಾಮರಸ್ಯ, ಪರಧರ್ಮ ಸಹಿಷ್ಣುತೆ, ಜಾತ್ಯತೀತದ ನಿಲುವು, ಸಂಸ್ಕಾರದ ಸೌರಭಕ್ಕೆ ಕಳಸದ ಗೋವಿಂದ ಭಟ್ಟರು ನಾಡಿನಲ್ಲಿ ಜೀವಂತ ನಿದರ್ಶನವಾಗಿದ್ದರು. ಶರೀಫರು ಶ್ರೀ ಗೋವಿಂದ ಭಟ್ಟರ ಅರುಹಿನ ಗರಡಿಯಲ್ಲಿ ಚೆನ್ನಾಗಿ ಪಳಗಿದ್ರು. ಗುರು ಗೋವಿಂದರು ಉಪನಿಷತ್ತುಗಳ ಸಾರವನ್ನ ಶರೀಫರಿಗೆ ತಿಳಿಸಿಕೊಟ್ರು. ಬ್ರಹ್ಮ ಒಂದೇ, ಬ್ರಹ್ಮನಾದ ಒಂದೇ, ಬ್ರಹ್ಮಾನಂದದಿ ಮೊಣಗ್ಯಾಡುವುದು ನೋಡು, ಬಾಯಿಲೆ ಬ್ರಹ್ಮವ, ಇವೇ ಮುಂತಾದ ತತ್ವ ಪದಗಳಲ್ಲಿ ಉಪನಿಷತ್ತು ಸಾರುವ ಆಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಎಂಬ ಸೂತ್ರರೂಪಿ ಮಾತುಗಳ ವಿಸ್ತರಣೆಗಳನ್ನು ನಾವು ಕಾಣಬಹುದು. ಶರೀಫರು ಆತ್ಮ ಧ್ಯಾನದಲ್ಲಿ ತೊಡಗಿದ್ರು. ಸುತ್ತಲಿನ ಬದುಕಿನಲ್ಲಿ ಕಟು ಅಸಹ್ಯ ವರ್ತನೆ, ಬಾಳಿನ ವಿರೂಪ ದರ್ಶನ ಕಣ್ಣಿಗೆ ಕಾಣುತ್ತೆ. ಈ ಮನುಷ್ಯನ ದೇಹವು ಹಾಳಾದ ಬೀಳುವ ಮನೆಯಾಗಿದೆ. ಮನೆಯಲ್ಲಿ ಒಡೆಯನಿಲ್ಲದೆ ಬಾಗಿಲಲ್ಲಿ ಹುಲ್ಲು ಬೆಳೆದು ನಿಂತಿದೆ. ಮನದಲ್ಲಿ ತಮೋಗುಣ ತುಂಬಿದೆ. ಮನೆಯ ತೊಲೆ ಕಂಬಗಳು ಹುಳು ತಿಂದು ಹಾಳಾಗಿವೆ. ದೇಹವೆಂಬ ಮನೆಯೇ ಸೋರತೊಡಗಿದೆ. ಇದನ್ನು ಕಂಡ ಶರೀಫರು ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಂತ ಹಾಡ್ತಾರೆ. ಹುಟ್ಟಿದ ಕೋಟ್ಯಾಂತರ ಮನೆಗಳು ಮಾಂಸ ತೊಗಲಿನ ಮನೆ, ವ್ಯಸನದ ಮನೆಗಳಾಗಿ ಮಾಯ ಮೋಹದ ಬೆರುಗಾಳಿಗೆ ಪ್ರಾಪಂಚಿಕ ಆಮಿಷಕ್ಕಾಗಿ ಅರಿವಿಲ್ಲದೆ ಗುರಿ ಇಲ್ಲದೆ ಸಾಗಿರುವ ಮನೆಗಳು ಸೋರತೊಡಗಿವೆ. ಇಂತಹ ಕತ್ತಲೆ ತುಂಬಿದ ಮನೆ ಆರುಗಟ್ಟಿ ಮಾಳ್ಪರಿಲ್ಲ, ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಮೆಟ್ಟಲಾರೆ ಎಂಬ ತತ್ವದ ಪದವನ್ನು ಹಾಡ್ತಾರೆ, ಮರುಗುತ್ತಾರೆ. ಈ ದೇಹದ ಮಹತ್ವವ ತಿಳಿ, ಇದರೊಳಗೆ ಗುಪ್ತ ನಿಧಿ ಹುಡುಕು, ದೇಹವನ್ನ ಭೋಗಕ್ಕೆ ಮಾರಿಕೊಳ್ಳಬೇಡ. ಇದನ್ನ ಯೋಗದ ಸಿರಿಯತ್ತ ಹೊರಳಿಸು. ನಾನು ಇದರಂತೆ ಎಷ್ಟು ಜನ್ಮ ಕಳೆದಿರುವೆನೋ ನಿನಗೆ ಗೊತ್ತಿಲ್ಲ. ನೀನು ಬಂದಾಗಲೆಲ್ಲ ಮಾಡಿದ್ದು ಪ್ರಾಪಂಚಿಕ ಗಳಿಕೆ, ಪಾರಮಾರ್ಥಿಕ ಸಂಪತ್ತು. ಇಲ್ಲಿ ಹೀಗೆಯೇ ಎಷ್ಟು ಸಲ ಬಂದು ಹೋಗುತ್ತೀಯ? ಇದಕ್ಕೆ ಕೊನೆ ಇಲ್ಲವೇ? ಇನ್ನಾದರೂ ಮೇಲೆ ಏಳು, ಕತ್ತಲೆಯಿಂದ ಹೊರಗೆ ಬಾ ಎಂದು ಇನ್ನಾರ ತಿಳಿಕಂಡೆ ತಮ್ಮ ಎಂದು ಕವಿತ್ವದಿಂದ ಎಚ್ಚರಿಸಿದರು. ಒಮ್ಮೆ ಶರೀಫರು ಸ್ನಾನ ಮಾಡಿ ಸ್ವಚ್ಛವಾಗಿ ಬಾರಪ್ಪ ಎಂದಾಗ ಶರೀಫರು ಸ್ನಾನಕ್ಕಾಗಿ ಬಾವಿಗೆ ಹೋದಾಗ ಮನಸ್ಸು ಹೊಲಸನ್ನು ನೋಡುತ್ತೆ. ಅಂಥ ಹೊಲಸು ಮನದಲ್ಲಿಟ್ಟು ಹೊರಗೆ ನೀರಿನಿಂದ ತೊಳಕೊಂಡ ಮಾತ್ರಕ್ಕೆ ಮಡಿಯಾದೆ ಅಂದರೆ ಅದು ಆತ್ಮದ್ರೋಹ, ಗುರುದ್ರೋಹ, ದೇವದ್ರೋಹವಾದೀತೆಂದು ಚಡಪಡಿಸ್ತಾರೆ. ನಾನು ಮನಸ್ಸನ್ನು ಮೈಲಿಗೆ ಮಾಡಿಕೊಂಡೆ ಎಂದು ಪಶ್ಚಾತ್ತಾಪದ ಉರಿಯಲ್ಲಿ ಬೇಯ್ತಾರೆ. ಕಸಿವಿಸಿಕೊಂಡು ನೊಂದು ಹಾಡ್ತಾರೆ. ಮಕ್ಕಳೆದರ ಸೂಳಿ ಸಂಘ ಮಾಡಬಾರದೋ, ಅವಳ ಕಕ್ಕುಲಾತಿಯಿಂದ ಹೋಗಿ ಅವಳ ಕೂಡ ಬಾರದೋ ಎಂದು ಅಲ್ಲಮ ಪ್ರಭುದೇವರು ಹೇಳಿದ ಹಾಗೆ ಹೆಣ್ಣು ಹೊನ್ನು ಮಣ್ಣು ಮಾಯ ಅಲ್ಲ, ಹೆಣ್ಣು ಹೊನ್ನು ಮಣ್ಣು ಮಾಯ ಎಂಬರು. ಮನದ ಮುಂದಣ ಆಸೆಯೇ ಮಾಯ, ಕಾಣ ಗುಹೇಶ್ವರ ಎಂದು ಸ್ಮರಿಸಿ ಆಗ ಮಡಿಯಾದರು. ಗೋವಿಂದ ಭಟ್ಟರು ಶರೀಫರ ಆಂತರಿಕ ಜ್ಞಾನವನ್ನು ಕಂಡು ಹರ್ಷಿತರಾದರು.
ಗುರುಗಳ ಮನಸ್ಸನ್ನು ಗೆಲ್ಲುತ್ತಾ ಮುನ್ನಡೆಯುತ್ತಾ ಗಾವಟಿ ಶಾಲಾ ಶಿಕ್ಷಕರಾಗಿ ಕರ್ತವ್ಯ ನಿಷ್ಠರಾದಾಗ ಮುಸಲ್ಮಾನರು ಅವರಿಗೆ ಮಸೀದಿಗೆ ಬರಲಿಕ್ಕೆ ಹೇಳ್ತಾರೆ. ಅವರಿಗೆ ಹಾಡಿನ ಮುಖಾಂತರ ಹೀಗೆ ಹೇಳ್ತಾರೆ: ಬೋಕಿಯೊಳಗ 3 ಲೋಕ ಹುಟ್ಟಿತ್ತು, ಆ ಕುಲ ಈ ಕುಲ ಎಲ್ಲಿತ್ತು, ಜೋಕಿಲೆ 18 ಜಾತಿಗೆ ಹೇಳತೀನಿ ಏಕ ಮುಂಡಗಿ ಮಾತಿದು ಗೊತ್ತು, ಬಲ್ಲವರಾದರೆ ತಿಳಿದು ಹೇಳಿರಿ, ಮುಲ್ಲಾನ ಮಸೂತಿ ಎಲ್ಲಿತ್ತೋ, ಗುಲ್ಲ ಮಾಡಿ ಗುದ್ದಾಟದ ಲಾವಿಗೆ ಬೆಲ್ಲ ಓದಿಸೋದು ಎಲ್ಲಿತ್ತೋ ಅಂತ ಪ್ರಶ್ನಿಸ್ತಾರೆ. ಅಂದರೆ ಆ ಮಾತಿನ ಅರ್ಥ, ಅಲ್ಲಾನನ್ನ ಅರಿಯದ ಮುಲ್ಲ ಬರೀ ಬೆಲ್ಲಕ್ಕೆ ಓದಕ್ಕೆ ಮಾಡುತ್ತಾ ಕುಳಿತಿದ್ದರೆ ಏನು ಫಲ ಎಂದು ಮುಲ್ಲಾಗಳಿಗೆ ಸವಾಲು ಮಾಡ್ತಾರೆ. ಅಲ್ಲೋ ಶರೀಫಾ, ನೀನು ಆ ಬಡಾ ಬ್ರಾಹ್ಮಣನನ್ನು ಯಾಕೆ ಗಂಟು ಬಿದ್ದಿದೀಯಾ? ನಮ್ಮಲ್ಲಿ ಬೇಕಾದಷ್ಟು ಮುಲ್ಲಾ ಮೌಲಿಗಳಿದ್ದಾರೆ ಅಂತ ಹೀಯಾಳಿಸಿದಾಗ ಅವರು ಹೀಗೆ ಹೇಳ್ತಾರೆ: ಊರಿಗೆ ದಾರಿ ಯಾರು ತೋರಿದರೇನು, ಸರ್ವ ಸದ್ಗುರು ಆರಾಧಡೇನು, ನಿನ್ನ ಮಸೂತಿಯಲ್ಲಿ ಬೀಳುವ ಬೆಳಕು ಹಿಂದೂಗಳ ಅಂಗಳದಲ್ಲಿ ಬೀಳುವ ಬೆಳಕಿಗೆ ಏನಾದರೂ ವ್ಯತ್ಯಾಸವಿದೆಯೇ? ನಿಮ್ಮ ಮನೆಯ ಅಗ್ನಿ ಪರರ ಅಗ್ನಿ ಬೇರೆ ಇದೆಯೇ? ನೀರಿನಲ್ಲಿ ಏನಾದರೂ ಹಿಂದೂ ಮುಸ್ಲಿಮ ಭೇದವಿದೆಯೇ? ಎಲ್ಲರ ತಲೆಯ ಮೇಲೆ ಆಕಾಶ ಹೊಂದಿರುವಾಗ ಈ ಭೇದ ಭಾವ ಏಕೆ ಎನ್ನುತ್ತಾರೆ. ಅದಕ್ಕೆ ಮಹಮ್ಮದೀಯರು ನಿನಗೆ ನಮಾಜ ಎಂದರೆ ಗೊತ್ತೇನು ಎಂದಾಗ, ನಾ ಎನ್ನುವುದು ಮಾಜಿದಾಗ ನಡೆಯುವ ಪ್ರತಿಕ್ರಿಯೆಯೇ ನಮಾಜ ಎಂದು ನನಗೆ ನನ್ನ ಗುರುಗಳು ಮೊದಲೇ ಹೇಳಿಕೊಟ್ಟಿದ್ದಾರೆ. ಪೂಜೆ ನಮಾಜ ಸುಳ್ಳು, ಮನವೆಲ್ಲ ಶಿವಮಯ ಆಗಬೇಕು, ಅಲ್ಲಮಯವೆಂದರೆ ಅಲ್ಲಾಮಯವಾಗಬೇಕು ಎಂದಾಗ ಇಡೀ ಮುಸಲ್ಮಾನರು ಶರೀಫರ ಮನೆಯನ್ನು ಬಹಿಷ್ಕರಿಸ್ತಾರೆ. ಅದರಂತೆ ಬ್ರಾಹ್ಮಣರು ಶರೀಫನನ್ನ ಶಿಷ್ಯನಾಗಿ ಮಾಡಿಕೊಂಡ ಗೋವಿಂದ ಭಟ್ಟರನ್ನು ಕಳಸದ ಬ್ರಾಹ್ಮಣರು ದೂರ ಮಾಡ್ತಾರೆ. ಇದಲ್ಲದೆ ಶ್ರೀ ಗೋವಿಂದ ಭಟ್ಟರಿಗೆ ನಾನಾ ರೀತಿಯಾಗಿ ಇಲ್ಲ ಸಲ್ಲದ ಆರೋಪ ಹೊರಿಸಿ ಅಪಪ್ರಚಾರ ಮಾಡತೊಡಗುತ್ತಾರೆ. ಸಂಸ್ಕಾರವಿಲ್ಲದ ಮುಸಲ್ಮಾನರಾದ ಶರೀಫರ ಸಂಗಡ ಕುಡಿದು ಕೀಳು ಜಾತಿಯನ್ನ ಒಂದು ಮಾಡಿದ್ದಾರೆ. ಕುಡಿದ ಅಮಲಿನಲ್ಲಿ ಶಾಸ್ತ್ರದ ಗಂಧವನ್ನೇ ಮರೆತಿದ್ದಾರೆ. ಇದರಿಂದ ಗೋವಿಂದ ಭಟ್ಟರಿಗೆ ಶರೀಫರ ಮನಸ್ಸಿಗೆ ನೋವಾಗಲೇ ಇಲ್ಲ. ಆದರೆ ಗೋವಿಂದ ಭಟ್ಟರು ಸಮಾಜದಿಂದ ಬಹಿಷ್ಕಾರ ಆದಾಗ ಅವರ ಅಣ್ಣ ಬಂಡಿ ಭಟ್ಟರಿಗೆ ಬಹಳ ನೋವಾಗತ್ತೆ. ಮುಂದೆ ಮನೆಯ ಮಕ್ಕಳ ಮದುವೆ ಮುಂಚಿ ಹೇಗೆ ಆಗಬೇಕು ಅಂತ ಚಿಂತಿಸ್ತಿರುವಾಗ ಒಂದು ಘಟನೆ ನಡೆಯುತ್ತೆ. ಗೋವಿಂದ ಭಟ್ಟರಿಗೆ ಅತಿ ಬೇಕಾದವನೊಬ್ಬ ಶೀನಪ್ಪ ಅನ್ನೋನು ತನ್ನ ಮನೆಯ ಗೃಹ ಪ್ರವೇಶಕ್ಕೆ ಗೋವಿಂದ ಭಟ್ಟರನ್ನು ಆಮಂತ್ರಿಸಲಿಲ್ಲ. ಕಾರಣ, ಗೋವಿಂದ ಭಟ್ಟರನ್ನು ಕರೆದರೆ ಅವರ ಜೊತೆ ಅವರ ಮಾನಸ ಪುತ್ರ ಶರೀಫರು ಬರ್ತಾರೆ. ಅವರು ಬಂದರೆ ಇಡೀ ಸಮಾಜವೂ ಬರಲಿಕ್ಕಿಲ್ಲ ಅಂತ ತಿಳಿದು ಗೋವಿಂದ ಭಟ್ಟರಿಗೆ ಆಮಂತ್ರಿಸಲಿಲ್ಲ. ಅದರ ಪರಿಣಾಮ ಮಾಡಿದ ಅಡುಗೆ ಬಡಿಸುವ ಮುನ್ನವೇ ಹಳಸಿ ಹೋಗಿ ದುರ್ವಾಸನೆಯಾಗಿ ಬಾಯಲ್ಲಿ ಹಾಕಿಕೊಳ್ಳಲಾರದಂತಾಯಿತು. ಪಶ್ಚಾತ್ತಾಪ ಪಟ್ಟು ಮತ್ತೆ ಗೋವಿಂದ ಭಟ್ಟರಿಗೆ ಕರೆದಾಗ ಇಬ್ಬರು ಗುರು ಶಿಷ್ಯರು ಪಂಕ್ತಿಯಲ್ಲಿ ಕುಂತಾಗ ಎಲ್ಲ ಮೊದಲಿನಂತೆ ಅನ್ನವು ಘಮಘಮಿಸತೊಡಗಿತು. ಶೀನಪ್ಪ ತಪ್ಪಾಯಿತೆಂದು ಕ್ಷಮೆ ಕೇಳ್ತಾರೆ. ಹೀಗೆಯೇ ಅವರು ಜನರ ನಿಂದನೆಯ ಕಡೆಗೆ ಲಕ್ಷ್ಯ ಕೊಡದೆ ಹೊನ್ನು ಹೆಣ್ಣು ಮಣ್ಣು ಮಾಯೆಯನ್ನು ಕಾಮ ಕ್ರೋಧಗಳನ್ನು ಮೆಟ್ಟುತ್ತಾ ಕವಿತ್ವದಿಂದ ನನ್ನೊಳಗೆ ನಾ ತಿಳಕಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ, ಗುರು ಉಪದೇಶವ ಪಡಕೊಂಡೆ, ನಾ ಗುರು ಗೋವಿಂದರ ಪಾದ ಹಿಡುಕೊಂಡೆ ಎಂದು ಅವರು ಅಂಥಿಂಥ ಗಂಡನಾಗಿರದೆ ಎಲ್ಲರಂಥವನಲ್ಲ ನನ್ನ ಗಂಡ, ಬಲ್ಲಿದನು ಪುಂಡ ಬಲು ಪುಂಡ, ಗಂಡ ಭವವನ್ನೇ ಕಿತ್ತು ಬಿಸಾಕುವ ಗಾರುಡಿಗ ಗಂಡನೆಂದು ಗುರುಗಳಿಗೆ ವಂದಿಸ್ತಾರೆ. ಈ ವೇಳೆ ಶರೀಫರ ತಂದೆ ತಾಯಿಗಳಿಗೆ ಮಗನ ಮದುವೆಯ ಚಿಂತೆ ಕಾಡ್ತಿತ್ತು. ಹೀಗೆ ಬಿಟ್ಟರೆ ಮಗನೂ ಸನ್ಯಾಸಿ ಆಗ್ಬಿಡ್ತಾನೆ ಅಂತ ಗುರು ಗೋವಿಂದ ಭಟ್ಟರು ಕುಂದಗೋಳದಲ್ಲಿ ಶರೀಫನಿಗೆ ಕನ್ಯೆ ನೋಡ್ತಾರೆ. ಹೀಗೆ ಗೋವಿಂದ ಭಟ್ಟರನ್ನ ವಿನಂತಿಸಿಕೊಂಡಾಗ ಮದುವೆಗೆ ಒಪ್ಪಿ ಕಳಿಸಿಕೊಡ್ತಾರೆ. ಆದರೆ ಮದುವೆಯ ಮಾತು ಬಂದಾಗ ಶರೀಫರು ಗುರುಗಳನ್ನ ಕೇಳ್ತಾರೆ, ತಂದೆ, ಮೋಹ ಮಾಯೆಗಳು ಬಹಳ ಕಸುವುಳ್ಳವುಗಳು, ಮಡದಿ ಮಕ್ಕಳ ಮೋಹ ನನ್ನನ್ನು ಹಿಡಿದು ಮುಕ್ಕಿದರೆ ಏನೋ ಮಾಡಲಿ ಎಂದಾಗ ಗುರುಗಳು ನೀನು ಸುಮ್ಮನೆ ಮದುವೆಯಾಗು ಅಂತ ತಾವೇ ಸ್ವತಃ ನಿಂತು ಮದುವೆ ಮಾಡ್ತಾರೆ. ಬ್ರಾಹ್ಮಣರು ಮುಸಲ್ಮಾನರ ಲಗ್ನ ಮಾಡುವುದು ಆಧ್ಯಾತ್ಮ ಪ್ರಪಂಚದಲ್ಲಿ ಒಂದು ಅಪೂರ್ವ ಪ್ರಸಂಗವಾಯಿತು. ಹೆಂಡತಿ ಮನೆಗೆ ಬರ್ತಾಳೆ, ಸುಖವೋ ದುಃಖವೋ ಎರಡೂ ಸಮಾನಾಗಿ ಹಂಚಿಕೊಳ್ತಾರೆ. ಒಬ್ಬ ಮಗಳು ಹುಟ್ಟುತ್ತಾಳೆ, ಅವಳಿಗೆ ಪ್ರೀತಿಯಿಂದ ಲತ್ತುಮ್ಮ ಅಂತ ಹೆಸರಿಡುತ್ತಾರೆ. ದಿನಗಳು ಉರುಳುತ್ತವೆ. ಶರೀಫರ ತಂದೆ ತಾಯಿಗಳು ಇಹಲೋಕ ತ್ಯಜಿಸ್ತಾರೆ. ಆದರೆ ಮುಸಲ್ಮಾನರು ಅವರನ್ನು ಕಬರಸ್ಥಾನದಲ್ಲಿ ಹೂಳಲು ಬಿಡಲಿಲ್ಲ. ಅದಕ್ಕೆ ಅವರು ತಮ್ಮ ಹೊಲದಲ್ಲೇ ಅಂತ್ಯಕ್ರಿಯೆ ಮಾಡಿ ಪೂಜಿಸ್ತಾರೆ. 2 ಬೇವಿನ ಮರಗಳನ್ನು ನೆಡ್ತಾರೆ. ಕಾಲಾಂತರದಲ್ಲಿ ಆ 2 ಬೇವಿನ ಮರಗಳು ಒಂದಾಗ್ತವೆ. ನಡುವೆ ಮಲ್ಲಿಗೆಯ ಬಳ್ಳಿ ನೆಡ್ತಾರೆ. ಮಾತೃದೇವೋ ಪಿತೃದೇವೋ ಎಂದು ಅವರಿಗೆ ಆ ಸ್ಥಳವೇ ಮಕ್ಕ ಮದೀನಾ ಕಾಶಿ ಕಾಬಾ ಕೈಲಾಸವೆನಿಸುತ್ತವೆ. ಶರೀಫರು ಮಡದಿ ಮಕ್ಕಳ ವ್ಯಾಮೋಹಕ್ಕೊಳಗಾಗದೆ ಪ್ರಾಪಂಚಿಕ ವಿಷಯಗಳಲ್ಲಿ ಕುಂಬಾರ ಹುಳುವಿನಂತೆ ವ್ಯವಹರಿಸ್ತಿರ್ತಾರೆ. ಈ ನಡುವೆ ಹುಟ್ಟಿದ ಹೆಣ್ಣು ಮಗು ಕೆಲ ದಿನಗಳಲ್ಲೇ ತೀರ್ಕೊಳ್ಳುತ್ತೆ.
ತವರು ಮನೆಗೆ ಹೋಗಿದ್ದ ಪತ್ನಿ ಫಾತಿಮಾ ಕೂಡ ಅಲ್ಲೇ ತೀರಿಕೊಳ್ತಾಳೆ. ಮಾವ ಅಂತ್ಯಕ್ರಿಯೆಗೆ ಬರಬೇಕೆಂದಾಗ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಎಂದು ಹೇಳಿ ಪ್ರಪಂಚದ ಹಂಗನ್ನು ತೊರೆದು ಸ್ವತಂತ್ರರಾಗ್ತಾರೆ. ಶರೀಫರು ಮಗಳು, ಮಡದಿ, ತಾಯಿ, ತಂದೆ, ಕೊನೆಗೆ ಗುರು ಗೋವಿಂದ ಭಟ್ಟರನ್ನು ಕಳೆದುಕೊಂಡ ಮೇಲೆ ಸಹಜವಾಗಿ ಅವರ ಚಿತ್ತ ಕದಡಿತ್ತು. ಅವರು ಮನಃಶಾಂತಿಗಾಗಿ ಕ್ಷೇತ್ರ ದರ್ಶನ ಪಡೆಯಲು ಹೊರಡ್ತಾರೆ. ಒಮ್ಮೆ ನಾಗಲಿಂಗಾವಧೂತರು ಶರೀಫರನ್ನ ಕಾಣಲು ಶಿಶುನಾಳಕ್ಕೆ ಹೋಗ್ತಾರೆ. ಶರೀಫನಿರುವುದೆಲ್ಲಿ ಎಂದಾಗ ಅವರ ಎದುರಿಗೆ ಶರೀಫರೇ ಬಂದರು. ಪಲ್ಲಕ್ಕಿ ಏರಿ ಬರುತ್ತಿರುವ ನಾಗಲಿಂಗ ಯತಿಗಳನ್ನು ಶರೀಫರು ಛೇಡಿಸ್ತಾರೆ. ಇಬ್ಬರಿಗೂ ವಾಗ್ವಾದ ಆಗತ್ತೆ. ನಂತರ ಬಗಳ ಮುಖಿಯ ಮಗನ ಕೂಡ ರಗಳೆ ಯಾತಕೆ ಎಂದು ನಾಗಲಿಂಗ ಯತಿಗಳನ್ನು ಕೊಂಡಾಡ್ತಾರೆ. ಸಿದ್ಧರೂಢರು ಶರೀಫರಿಗಿಂತ ಚಿಕ್ಕವರಷ್ಟೇ. ಒಮ್ಮೆ ಹುಬ್ಬಳ್ಳಿಗೆ ಬಂದು ಸಿದ್ಧರೂಢರನ್ನ ಕಂಡು ಆ ರೂಢ ಈ ರೂಢ ಪ್ರಭು ಆಡೋ ನಿರಂಜನ ಭಂಗರಹಿತ ಪರತತ್ವದ ಇಂಗಿತ ತಿಳಿದವನೇ ಆರೂಢ ಎಂದು ಆರೂಢದ ದಾರಿ ಮತ್ತು ಏರುವ ಕ್ರಮ ಕಠಿಣವೆಂದು ತಿಳಿಸಿ ಆಧ್ಯಾತ್ಮ ತತ್ವದ ಗಹನತೆಯನ್ನು ಸಿದ್ಧರೂಢರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಶರೀಫರು ವರಕವಿ, ಆದರೆ ಅವರ ಬದುಕು ಬಂಗಾರವೇನೂ ಆಗಿರಲಿಲ್ಲ. ಬಡತನದ ಬೇಗುದಿ ಬೆನ್ನು ಹತ್ತುತ್ತಲೇ ಇತ್ತು. ಒಂದು ಘಟ್ಟದಲ್ಲಿ ಅವರಿಗೆ ತುತ್ತು ಅನ್ನ ಸಿಗದೆ ಹೋಯಿತು. ಶರೀಫರು ಸಾಲಗಾರರಿಂದ ಮುಕ್ತರಾಗಲು ತಮ್ಮ ಹೊಲ, ಮನೆ ಹಾಗೂ ಶಿಶುನಾಳ ಗ್ರಾಮದಲ್ಲಿದ್ದ 2 ಎಕರೆ 20 ಗುಂಟೆ ಹೊಲವನ್ನು 1888 ಆಗಸ್ಟ್ ತಿಂಗಳಿನಲ್ಲಿ 200 ರೂಪಾಯಿಗಳಿಗೆ ಮಾರಿ ಎಲ್ಲದರಿಂದ ಋಣ ಮುಕ್ತರಾಗ್ತಾರೆ. ಶರೀಫರು ಹಲವು ಪ್ರಕಾರಗಳಲ್ಲಿ ಪದ್ಯಗಳನ್ನು ರಚಿಸ್ತಾರೆ. ಅವರ ಕಾವ್ಯ ವೈವಿಧ್ಯಮಯವಾದದ್ದು. ಅವರು ತತ್ವ ಪದಗಳನ್ನು ಹಾಡ್ತಾರೆ, ದಂಡಕಗಳನ್ನು ಹೇಳಿ ದೇವದೇವಿಯರನ್ನು ಸ್ತುತಿಸ್ತಾರೆ, ಕಾಲಜ್ಞಾನವನ್ನು ಹೇಳಿ ಜನರನ್ನು ಎಚ್ಚರಿಸ್ತಾರೆ, ಲಾವಣಿಗಳನ್ನು ಹಾಡಿ ನೀತಿ ಬೋಧೆಯನ್ನು ಹೇಳ್ತಾರೆ, ಹೋಳಿ ಹಾಡುಗಳ ಮೂಲಕ ಚರಿತ್ರೆಯನ್ನು ವಿವರಿಸ್ತಾರೆ. ಅವರು ರಚಿಸಿದ ದಿವಾಯತ್ ಹೆಜ್ಜೆ ಮೇಳಕ್ಕೆ ಸೊಬಗನ್ನು ನೀಡ್ತವೆ. ಮಂಗಳಾರತಿ ಪದಗಳನ್ನು ರಚಿಸಿ ಜನತೆಗೂ ದೈವಕ್ಕೂ ಮಂಗಳವನ್ನು ಹೇಳ್ತಾರೆ. ಶರೀಫರು ಜೀವನದ ನಿತ್ಯ ಘಟನೆಗಳನ್ನೇ ವಸ್ತುವಾಗಿ ಆರಿಸಿಕೊಂಡು ಆಧ್ಯಾತ್ಮ ನಡೆಯ ಮಾರ್ಗಗಳನ್ನು ನಿರೂಪಿಸ್ತಾರೆ. ಶರೀಫರು ಚಿಕ್ಕಂದಿನಲ್ಲಿ ಆ ಊರಿನ ಹಿರೇಮಠದ ಸಿದ್ದರಾಮಯ್ಯ ಎಂಬ ವೀರಶೈವ ಪಂಡಿತರಿಂದ ವೀರಶೈವ ಧರ್ಮದ ಮರ್ಮವನ್ನು ತಿಳಿದುಕೊಳ್ತಾರೆ. ಬಸವಣ್ಣ ಮತ್ತು ಅಲ್ಲಮ ಪ್ರಭುಗಳ ವಚನಗಳಿಗೆ ಮಾರು ಹೋಗ್ತಾರೆ. ಅವರೊಂದು ಕಡೆ ಬಸವಣ್ಣನಂತಹ ಭಕ್ತನಿಲ್ಲ, ಪ್ರಭುದೇವರಂತಹ ಪರಮಾತ್ಮನಿಲ್ಲ ಎಂದು ಮನದುಂಬಿ ಹಾಡ್ತಾರೆ. ಮಣ್ಣು ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಎಂದು ಬಲು ಸೂಕ್ಷ್ಮವಾಗಿ ಅದ್ವೈತದ ಪ್ರಮೇಯವನ್ನು ತಿಳಿಸ್ತಾರೆ. ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ವಿರಕ್ತಿ, ವಿರಕ್ತಿಯಿಂದ ಮುಕ್ತಿ ಎಂದು ಸಾರ್ತಾರೆ. ಅವರು ತಮ್ಮ ಹಾಡುಗಳಿಗೆ ಶಿಶುನಾಳಾಧೀಶ ಎಂಬ ಅಂಕಿತವನ್ನು ನೀಡ್ತಾರೆ. ಇದು ಶಿಶುವಿನಾಳ ಗ್ರಾಮದ ಬಯಲುಗುಡಿಯ ಸ್ತಬ್ಧ ಮೂರ್ತಿ ಬಸವಣ್ಣ. ಶರೀಫರು ದೈವಭಕ್ತ, ಸಂತ, ಜ್ಞಾನಿ, ಕವಿ, ಸಮಾಜ ಸುಧಾರಕ, ವಿಚಾರವಾದಿ. ಇವೆಲ್ಲ ಮುಖವು ಅವರು ರಚಿಸಿದ ಕೃತಿಗಳಿಂದ ನಮಗೆ ಕಾಣಬರುತ್ತೆ. ಅವರು ಭಕ್ತಿ ಸಾಧನೆಯೇ ಜೀವನದ ಏಕಮಾತ್ರ ಉದ್ದೇಶವೆಂದು ತಿಳಿದಿದ್ರು. ಎಲ್ಲ ಪಂಥಗಳು ಹೇಳುವುದು ಬ್ರಹ್ಮ ತತ್ವವೆಂದು ಅನುಭವದಿಂದಲೇ ಮನಗಂಡಿದ್ರು. ಆ ಮೂಲಕ ಪರಮಾತ್ಮ ಸಾಧನೆಯ ಹಾದಿಯನ್ನು ಎಲ್ಲರಿಗೂ ತೋರಿಸಿದರು. ಲೋಕದಲ್ಲಿ ನಡೆಯುತ್ತಿದ್ದ ಅನೀತಿ, ಮೋಸ, ವಂಚನೆ, ಕಪಟತನ, ಬಾಹ್ಯಾಡಂಬರ, ಅಂಧಶ್ರದ್ಧೆ, ಶೋಷಣೆ ಇವುಗಳನ್ನು ಕಂಡು ಕಟುವಾಗಿ ವಿರೋಧಿಸಿದರು. ಸರಳತೆಯೇ ದೈವಿ ಭಾವಗಳನ್ನು ತಂದುಕೊಡುತ್ತದೆಂದು ಬ್ರಹ್ಮಾನಂದಕ್ಕೆ ಇದು ಮೆಟ್ಟಿಲೆಂದು ಹೇಳ್ತಿದ್ರು. ಶರೀಫರು ತಮಗೆ ಸರಿಕಂಡದನ್ನು ಮುಚ್ಚುಮರೆಯಿಲ್ಲದೆ ಹೇಳ್ತಿದ್ರು. ಆದರೆ ಅವರದು ಮಾತೃ ಹೃದಯ, ಕರುಣೆ, ಮೈತ್ರಿ, ಪ್ರೇಮಲ ಸ್ವಭಾವ ಅವರ ಅಂತರಂಗದಲ್ಲಿ ಸದಾ ನೆಲೆಯಾಗಿರ್ತಿತ್ತು. ಶರೀಫರು ಲೋಕಹಿತಕ್ಕಾಗಿ ಬದುಕಿದ್ರು. ಅವರ ಅಂತರಂಗ ಬಹಿರಂಗಗಳೆರಡು ಬ್ರಹ್ಮಧ್ಯಾನದಲ್ಲೇ ಇರುತ್ತಿದ್ವು. ಹೀಗೆ ಶರೀಫರಿಗೆ ದೈವ ಸಾಕ್ಷಾತ್ಕಾರವಾಯಿತು. ತಮ್ಮ ಅಂತ್ಯದ ಕಾಲವನ್ನು ತಿಳಿದುಕೊಂಡರು. ಅವರು ತಮ್ಮೆಲ್ಲ ಶಿಷ್ಯರನ್ನು ಕರೆದು ತಾವು ಇಹಲೋಕದ ಜೀವನ ಯಾತ್ರೆಯನ್ನು ಮುಗಿಸೋದಾಗಿ ಹೀಗೆ ಹೇಳ್ತಾರೆ. ದುಃಖ ಪಡಕೂಡದೆಂದು ಎಲ್ಲರೂ ಆತ್ಮಜ್ಞಾನದಲ್ಲಿ ಅನುಷ್ಠಾನಪರರಾಗಿರಬೇಕೆಂದು ಹೇಳ್ತಾರೆ. ಆಗ ಈ ಸಾಲುಗಳನ್ನು ಹೇಳ್ತಾರೆ. ಬಿಡತೀನಿ ದೇಹ ಬಿಡತೀನಿ, ಕೊಡತೇನಿ ಭೂಮಿಗೆ, ಇಡತೇನಿ ಮಹಿಮರ ನಡತೆಯ ಹಿಡಿದು, ಅವನಿಯೊಳು ಶಿಶುನಾಳಾಧೀಶನೇ ಗತಿಯೆಂದು, ಜವನ ಬಾಧೆಗೆದ್ದು ಶಿವಲೋಕದೊಳಗೆ ನಾ ಎಂದು ಹಾಡುತ್ತಾ ದೇಹವನ್ನು ತ್ಯಜಿಸಲು ಅನುವಾಗ್ತಾರೆ. ಆಗ ಅವರಿಗೆ 70 ವರ್ಷ. ಶರೀಫರು ಶರಣ ತತ್ವವನ್ನು ಒಪ್ಪಿಕೊಂಡಿದ್ದರಷ್ಟೇ. ಆ ಸಂಪ್ರದಾಯದಂತೆ ವಿಭೂತಿ ವೀಳ್ಯ ಮಾಡಿಸಿಕೊಂಡು ದೇಹ ತ್ಯಾಗ ಮಾಡಬೇಕೆಂಬ ಅಪೇಕ್ಷೆ ಅವರಿಗಿತ್ತು.
ಈ ವಿಧಾನ ಅನುಸರಿಸೋದಕ್ಕಾಗಿ ಜಂಗಮ ಪಾದ ಪೂಜೆ ಹಾಗೂ ಜಂಗಮ ಪಾದವನ್ನು ನೆತ್ತಿಯ ಮೇಲೆ ಇಟ್ಟು ಶಿವ ಸಾಯುಜ್ಯ ಮಂತ್ರಗಳ ಪಠಣ ಅಗತ್ಯವಾಗಿತ್ತು. ಆದರೆ ಶರೀಫರ ನೆತ್ತಿಯ ಮೇಲೆ ಪಾದವನ್ನು ಇಡಲು ಯಾವ ಜಂಗಮನೂ ಮನಸ್ಸು ಮಾಡಲಿಲ್ಲ. ಕೊನೆಗೆ ಹಿರೇಮಠದ ಯತಿಯೊಬ್ಬರು ಶರೀಫರ ಅಂತಿಮ ಬಯಕೆಯನ್ನು ಈಡೇರಿಸಿದ್ರು. ಆ ಕ್ಷಣವೇ ಅಂತರದೃಷ್ಟಿಯಿಂದ ಓಂಕಾರ ಪಠಿಸಿ ಆ ಭಗವಂತನಲ್ಲಿ ಲೀನವಾಗ್ತಾರೆ. ಶರೀಫರ ಅಂತ್ಯಕ್ರಿಯೆಯನ್ನ ಹಿಂದೂ ಪದ್ಧತಿಯಂತೆ ನಡೆಸಬೇಕೋ ಮುಸ್ಲಿಂ ಸಂಪ್ರದಾಯದಂತೆಯೋ ಎಂಬ ಚರ್ಚೆ ಶಿಷ್ಯರಲ್ಲಿ ಗೊಂದಲವನ್ನು ಉಂಟು ಮಾಡಿತು. ಅಂತಿಮವಾಗಿ 2 ಕಡೆಯ ಶಿಷ್ಯರು ಒಪ್ಪಂದ ಮಾಡಿಕೊಂಡು ಅಪೂರ್ವ ರೀತಿಯಲ್ಲೇ ಶರೀಫರ ಸಂಸ್ಕಾರವನ್ನು ನಡೆಸ್ತಾರೆ. ಒಂದು ಕಡೆ ಮುಸ್ಲಿಮರು ಕುರಾನ್ ಪಠಣ ಮಾಡಿದರೆ ಮತ್ತೊಂದು ಕಡೆ ಹಿಂದೂಗಳು ಉಪನಿಷತ್ತು ಮಂತ್ರಗಳ ಪಠಣ ಮಾಡ್ತಾರೆ. ಇವ ನಮ್ಮವ ಎಂದು ಎಲ್ಲರೂ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಮುಸ್ಲಿಂ ಬಂಧುಗಳು ಶರೀಫಾ ನಾನಾ ಕಿ ದೋಸ್ತಾರ ಎಂದರೆ ಹಿಂದೂಗಳು ಶರೀಫಾ ಶಿವಯೋಗಿ ಮಹಾರಾಜ್ ಕಿ ಜೈ ಅಂತಾರೆ. ಅವರ ಇಚ್ಛೆಯ ಮೇರೆಗೆ ತಾಯಿ ತಂದೆಗಳ ಸಮಾಧಿ ಮಗ್ಗುಲಲ್ಲೇ ಅಂತ್ಯಕ್ರಿಯೆ ನೆರವೇರಿಸ್ತಾರೆ. ಶರೀಫರ ಗದ್ದುಗೆ ವಿಶಿಷ್ಟವಾದದ್ದು. ಅದು ಯಾವ ಧರ್ಮದ ಮಾದರಿಯಲ್ಲೂ ಅಲ್ಲ. ಅವರ ಗದ್ದುಗೆಯ ಎಡಭಾಗದಲ್ಲಿ ಮಹಮ್ಮದೀಯರು ಸಕ್ಕರೆಯನ್ನು ಓದಿಸುತ್ತಿದ್ದರೆ ಬಲಭಾಗದಲ್ಲಿ ಹಿಂದೂಗಳು ಕಾಯಿ ಕರ್ಪೂರ ಅರ್ಪಿಸ್ತಾರೆ. ಶರೀಫರ ಗದ್ದುಗೆಯಲ್ಲಿ ಮತೀಯ ಭಾವನೆಗೆ ಅವಕಾಶವಿಲ್ಲ. ಎಲ್ಲರೂ ಶರೀಫ ಜನ ಮಕ್ಕಳೆಂಬಂತೆ ಏಕೋಭಾವ ನಮಗಿಂದು ಅಲ್ಲಿ ಕಾಣಿಸುತ್ತೆ. ಮಹಮ್ಮದ್ ಶರೀಫರು ಶಿವಯೋಗಿ ಶರೀಫರಾಗಿ 19ನೆಯ ಶತಮಾನದಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯದ ಬದುಕನ್ನು ಪಸರಿಸಿದ ಮಹಾಸಂತ. ವ್ಯಕ್ತಿತ್ವದಿಂದ ಜ್ಞಾನದೆಡೆಗೆ ಬಾಳುವೆಯ ಮಹಾತತ್ವವನ್ನು ಸಾರುತ್ತಾ ಬೋಧ ಒಂದೇ ಬ್ರಹ್ಮಭಾವ ಒಂದೇ ಎಂಬ ಸಾರ್ವತ್ರಿಕ ಹಾಗೂ ತಾತ್ವಿಕ ಮೌಲ್ಯವನ್ನು ಸಾರಿ ಜನಮಾನಸದಲ್ಲಿ ನೆಲೆ ನಿಂತಿದ್ದಾರೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.